ಮಂಡ್ಯದಲ್ಲಿ ಗೃಹಿಣಿಯ ಅನುಮಾನಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿದ್ದಾರೆ. ನೀರಿನ ಕೊಳದಲ್ಲಿ ಗೃಹಿಣಿಯ ಮೃತದೇಹ ಪತ್ತೆಯಾಗಿದೆ. ಪೋಷಕರಿಂದ ಗಂಡನ ವಿರುದ್ಧ ಕೊಲೆಯ ಗಂಭೀರ ಆರೋಪವನ್ನು ಮಾಡಲಾಗಿದೆ. ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಗೃಹಿಣಿಯೊಬ್ಬರು ಅನುಮಾನಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿದ್ದಾರೆ. ಹಾಗಾಗಿ ಆ ಮಹಿಳೆಯ ಕುಟುಂಬಸ್ಥರೇನಿದ್ದಾರೆ ಗಂಭೀರ ಆರೋಪವನ್ನು ಆ ಮಹಿಳೆಯ ಗಂಡನ ಮೇಲೆ ಮಾಡ್ತಾ ಇದ್ದಾರೆ. ಜವನಹಳ್ಳಿ ಗ್ರಾಮದ ಮಹಿಳೆ 24 ವರ್ಷದ ನಾಗವೇಣಿ ಮೃತ ದುರ್ದೈವಿ. ಪತಿ ಬ್ಯಾಟೇಗೌಡ ವಿರುದ್ಧ ವರದಕ್ಷಿಣೆ ಕಿರುಕುಳದ ಗಂಭೀರ ಆರೋಪ ಕೇಳಿಬಂದಿದೆ. ಅವಳು ನಾವು ಮದುವೆ ಮಾಡ್ದೋ ಇಷ್ಟಪಟ್ಕೊಂಡಿದ್ರು. ನಾವು 100 ಗ್ರಾಮ್ ಚಿನ್ನ 80 ಗ್ರಾಮ್ ಚಿನ್ನ ಕೊಟ್ಟು 100 ಗ್ರಾಮ್ 60,000 ರೂಪಾಯಿ ದುಡ್ಡು ಕೊಟ್ಟು ಆಮೇಲೆ ಇಲ್ಲಿವರೆಗೂ ಮದುವೆ ಆಯ್ತವಿಂದು ಬಟ್ಟೆ ಬರೆ ಉಣ್ಣೋದು ತಿನ್ನೋದು ಎಲ್ಲನೂ ಒತ್ಕೊಬಂದು ಕೊಡ್ತಿದ್ದ. ಅವ್ನ ಮನೆಗೆ ಏನು ತಂದು ಕೊಡ್ತಿದ್ದಿಲ್ಲ. ಇಷ್ಟು ಉದ್ದ ತರಕಾರಿನೂ ಸುದ ತಂದು ಕೊಡ್ತಿದ್ದಿಲ್ಲ. ನನ್ನ ಮಗಳು ಹಂಗೆ ಅಂದೇಟ್ಗೆ ಬಂದು ನಾವು ತಗೊಂಡೋಗಿ ಕೊಡವು. ಆಮೇಲೆ ದುಡ್ಡು ಇಸ್ಕೊಬ ಇನ್ನಿಷ್ಟು ಎಲ್ಲ ಕೊಟ್ಟರು ಇನ್ನೂ ದುಡ್ಡು ಇಸ್ಕೊಬ ಅಂತ ನನ್ನ ಮಗಳಿಗೆ ಹೊಡ್ದು ಅರವ ಮೊನ್ನೆ ಸಹ ದುಡ್ಡು ಇಸ್ಕೊಬಂತ ನನ್ನ ಮಗಳಿಗೆ ಹೊಡೆದ್ಲಂತೆ. ಹಳೆ ಮನೆ ತವು ತಿರ್ಗಾ ಗಣ್ಣುವೆ ಹೊಡೆದೇಳು ಮೈದೆಲ್ಲ ಸೇರ್ಕೊಂಡು ಎಲ್ಲ ಮನೆ ಕಂಡ್ಮೇಲೆ ನನ್ನ ಮಗಳ ಹೊಡೆದ್ಬಿಟ್ಟು ಕಾವಲಿಗೆ ಹಾಕ್ಬಿಟ್ಟು ಅದು ಕೊಲೆಯಾಗಿದೆ. ನಾಗಮಣಿ ಬನ್ನಂಗಾಡಿಯಿಂದ ಈಗ 6 ವರ್ಷದಿಂದ ಮದುವೆ ಮಾಡಿಕೊಟ್ಟಿದ್ದು. ಮದುವೆ ಮಾಡೋದು ಕೊಟ್ಟಿರ್ತವಿಂದ 1 ವರ್ಷದವಿಂದಲೂ ಸ್ಟಾರ್ಟಿಂದು ಪ್ರಾರಬ್ಧ. ಆ ಮಗುವ ಚೆನ್ನಾಗಿ ಮಡಿಕೊಳ್ಳಂಗಿಲ್ಲ ಪಾಪ. ಇವನು ಹುಡುಗ ಅಪ್ಪ ಆ ಹುಡುಗಿ ಅಪ್ಪ ನನಗೆ ಭಾಳ ತೊಂದರೆ ಕೊಡ್ತಾವನೆ ಅಂದಾಗ ಬರೋದು, ಊರಿಗೆ ಕರ್ಕೋಗೋದು, ತಿರ್ಗಾ ತಂದುಬಿಡೋದು. ನಾನು ನ್ಯಾಯಕ್ಕೆ ಬಂದಿದ್ದೆ ಒಂದು ಸಲ. ಅವ್ರ ಊರಿನವ್ರು ಒಂದು 2-3 ಜನ ಸೇರಿಸ್ಕೊಂಡು ಸುಮಾರು ಒಂದು 16-17 ನ್ಯಾಯ ಮಾಡಿದ್ದೀವಿ. ಯಾವ ನ್ಯಾಯಕ್ಕೂ ಅವ್ನು ತಪ್ಪಿಸ್ಕೊಬಿಡ್ತಿದ್ದ, ಕದ್ದೊಂಟೋಯ್ತಿದ್ದ ನ್ಯಾಯಕ್ಕೆ. ಹೊಡೆದ್ಬಿಡೋದು ರಾತ್ರಿ ಹೊತ್ತು, ಹುಡುಗಿ ಕೆಡದ್ಬಿಡೋದು. ನಾವು ನ್ಯಾಯಕ್ಕೆ ಬೆಳಿಗ್ಗೆ ಬತ್ತಿ ಅಂದರೆ ಅವ್ನು ಕದ್ದೊಂಟೋಗೋದು, ನಮ್ಮ ಕೈಗೆ ಸಿಗ್ತಿರ್ಲಿ. ಇದು ಕಂಟಿನ್ಯೂ ಆಗೋಗಿತ್ತು. ಇವಾಗ ಕೊಟ್ಟರು ಸಾಕು, ಇನ್ನು ಚಿನ್ನ ಇಸ್ಕಬಾ ದುಡ್ಡು ಇಸ್ಕಬಂತ ಹೊಡಿತಿದ್ರು. ನನ್ನ ಮಗಳಿಗೆ ಕೊಡಬಾರ್ದ ಕಷ್ಟವ ಕೊಟ್ಟರು, ಕೊಡಬಾರ್ದ ಹಿಂಸೆಯ ಕೊಟ್ಟರು. ಮಾಡಿಕೊಂಡು ಅವ್ರು ಹೇಳ್ದಂಗೆ ಬಂದು ನನ್ನ ಅಳಿಯ ನನ್ನ ಮಗಳಿಗೆ ಕಷ್ಟ ಕೊಡ್ತಿದ್ದೋ. ನನ್ನ ದಿಕ್ಕಿನಳು ಮೊನ್ನೆ ಸಹ ಹಿಡ್ಕೊಂಡು ಹೊಡೆದಂತೆ ಆಡಿದ್ರು. ವರದಕ್ಷಿಣೆ ಇಸ್ಕಬಾ